ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ರತ್ನ ಟಿವಿಗೆ ಸ್ವಾಗತ. ಶಾಲಾ ಮಕ್ಕಳಿಗೆ ಸ್ವೆಟರ್ ಹಾಗೂ ಬ್ಯಾಗ್ಗಳ ವಿತರಣಾ ಕಾರ್ಯಕ್ರಮ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಅಡಿ ಪಿಎಂ ಶ್ರೀ ಸರ್ಕಾರಿ ಉರ್ದು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಹಾಗೂ ಸ್ವೆಟರ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ಶಾಸಕ ಜಗದೀಶ ಗುಡುಗುಂಟಿ, ಪ್ರೌಢಶಾಲಾ ವಿಭಾಗದ ಎಸ್ಡಿಎಂಸಿ ಅಧ್ಯಕ್ಷ ಹಾಜಿ ಮುಸ್ತಾಕ್, ಅಪರಾಧ್ ಮೌಲಾನಾ ಮಂಜೂರ್ ಆವಟಿ, ನಗರಸಭೆ ಸದಸ್ಯ ಕುಶಾಲ್ ವಾಗ್ಮೋರೆ, ಅಜಯ್ ಕಡ್ಪಟ್ಟಿ, ಮಲ್ಲು ದಾನಿಗೊಂಡ, ಮಲ್ಲು ಮಠ್, ಕಾಸಿಬಾಯಿ ಹುಗಾರ್, ಆರಿಫ್ ಪೆಂಡಾರಿ, ಮೊಹಮ್ಮದ್ ಪಾರತ್ನಹಳ್ಳಿ, ಮುಖ್ಯ ಶಿಕ್ಷಕಿ ಭಾರತಿ ದೊಡ್ಮನಿ ಸೇರಿದಂತೆ ವೇದಿಕೆ ಮೇಲಿನ ಸದಸ್ಯರು ಮಕ್ಕಳಿಗೆ ಸ್ವೆಟರ್ ಹಾಗೂ ಬ್ಯಾಗ್ಗಳನ್ನು ವಿತರಣೆ ಮಾಡಿದರು. ತದನಂತರ ಶಾಸಕ ಜಗದೀಶ್ ಗುಡುಗುಂಟಿ ಹಾಗೂ ಮುಖ್ಯ ಶಿಕ್ಷಕಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಇನ್ನು ಈ ಕಾರ್ಯಕ್ರಮದ ಸ್ವಾಗತವನ್ನ ಜುಲ್ಫಿಕರ್ ಕೊಡತಿ ಮಾಡಿದರೆ ನಿರೂಪಣೆ ಸಂಜು ಪಾಂಚಾಳ್ ಮಾಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಸದಸ್ಯರಾದ ವಸೀಂ ಹವಾಲ್ದಾರ್, ರಫೀಕ್ ಕಲಾದ್ಗಿ, ರಫೀಕ್ ಬಾರಿಗಡ್ಡಿ ಹಾಗೂ ಶಾಲಾ ಶಿಕ್ಷಕರು, ಮುಖಂಡರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸಂಪಾದಕರು ಮುಸ್ತಫಾ ನದಾಫ್, ಜಮಖಂಡಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ. ನಮಸ್ಕಾರ. ಭಾರತ ಮಾತೆಯಲ್ಲಿ ನಮಸ್ಕರಿಸುತ್ತಾ, ಶಾರದೆ ಮಾತೆಯಲ್ಲಿ ನಮಸ್ಕರಿಸುತ್ತಾ, ಅಲ್ಲ ದೇವರಲ್ಲಿ ಕೂಡ ನಮಸ್ಕರಿಸುತ್ತಾ, ಇವತ್ತಿನ ವಿಶೇಷವಾದ ಸಭೆ ಪಿಎಂ ಶ್ರೀ ಸರ್ಕಾರಿ ಉರ್ದು ಮಾಧ್ಯಮ ಪ್ರಾಥಮಿಕ ಶಾಲಾ ಹಾಗೂ ಪ್ರೌಢಶಾಲೆಯ ಇವತ್ತು ಇಲ್ಲಿ ಸ್ವೆಟರ್ಗಳನ್ನು ಕೊಡುವಂತಹ ಸಮಾರಂಭ. ಈ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿರುವ ಎಸ್ಡಿಎಂಸಿ ಅಧ್ಯಕ್ಷರಾದಂತಹ ಮಂಜೂರ್ ಔಟಿ ಅವರು, ಮುಸ್ತಾಕ್ ಅಫರಾದ್ ಅವರೇ ಹಾಗೂ ಹೆಡ್ ಮಾಸ್ಟರ್ ಆದಂತಹ ದೊಡ್ಡಮಣಿಯವರೇ, ಇನಾಮದಾರ್ ಮೇಡಮ್ ಅವರೇ, ಕಾಶಿಬಾಯಿ ಅವರೇ, ಭಂಡಾರಿ ಅವರೇ ಹಾಗೂ ಅಜಯ್ ಕರ್ಪಟ್ಟಿ ಅವರೇ, ಮಲ್ಲು ದಾನಗೌಡ ಅವರೇ ಹಾಗೂ ಮಲ್ಲು ಪಠಾಣ್ ಅವರೇ, ಭಂಡಾರಿ ಅವರೇ ಮತ್ತು ಕುಶಾಲ್ ವಾಗ್ಮಾರೆ ಅವರೇ, ಅವರಿವರೆಲ್ಲದೆ ಉಪಸ್ಥಿರುವ ಎಲ್ಲ ಗಣ್ಯಮಾನ್ಯರೇ, ಗುರುಗಳೇ, ಗುರು ಮಾತೆಯರೇ, ಮುದ್ದು ಮಕ್ಕಳೇ, ಎಲ್ಲರಿಗೂ ಶರಣಾರ್ಥಿಗಳು. ಮಾತಾಡ್ಬೇಕಿಲ್ಲಿ ಮಾತಾಡ್ಬೇಡಿ ಬಹಳ ಚಂದಾಗಿ ಕಟ್ಟಿಲ್ಲ ಮಾತಾಡ್ಬೇಡಿ. ಹ ಈಗ ಭವ್ಯ ಭಾರತದ ಭವಿಷ್ಯತ್ತು ತಾವಾಗಿದ್ದೀರಿ. ಇಡೀ ವಿಶ್ವದಲ್ಲಿ ಭಾರತ ದೇಶ ಉತ್ತುಂಗಕ್ಕೆ ಹೋಗ್ತಾ ಇದೆ. ಪೂರ್ತಿ ಎಲ್ಲದರಲ್ಲೂ, ಆಹಾರದಲ್ಲಿ, ಸಂರಕ್ಷಣೆಯಲ್ಲಿ, ಆರೋಗ್ಯದಲ್ಲಿ, ಶಿಕ್ಷಣದಲ್ಲಿ ಎಲ್ಲವೂ ಸ್ವಾವಲಂಬಿಯಾಗಿದೆ. ಅಷ್ಟೇ ಅಲ್ಲ, ಆರ್ಥಿಕ ಸ್ಥಿತಿಯಲ್ಲಿ ಕೆಳಗಿದ್ದರೂ ಕೂಡ ಇವತ್ತಿನ ದಿನಮಾನದಲ್ಲಿ ಈ ಭಾರತ ದೇಶ 3ನೇ ಸ್ಥಾನಕ್ಕೆ ಬಂದಿದೆ. 10ನೇ ಸ್ಥಾನಕ್ಕಿದ್ದವರು ಎತ್ತರಕ್ಕೆ 3ನೇ ಸ್ಥಾನಕ್ಕೆ ಬಂದಿದ್ದಾಗಿದೆ. ಸ್ವಯಂ ರಕ್ಷಣೆ, ಸ್ವಚ್ಛ ಭಾರತ, ನಿರ್ಭರ ಭಾರತ, ಆತ್ಮ ಭಾರತ ಎಂಬ ಈ ನಮ್ಮ ಕೇಂದ್ರ ಸರ್ಕಾರವನ್ನು ಹಾಕಿಕೊಟ್ಟಂತಹ ಪಾಠಗಳಲ್ಲಿ ನಾವು ಅವ್ರು ಹೇಳಿದ ಹಾಗೆ ನಡೀತಾ ಇದ್ದೇವೆ. ನಾನೇ ಹೇಳಿದು ಮಕ್ಕಳನ್ನು ಮೇಲಕ್ಕೆತ್ತುವಂತ ಪ್ರಯತ್ನ ಇವತ್ತು ಗುರು ಮಾತೆಯರು ಮಾಡ್ತಾ ಇದ್ದಾರೆ. ಅವ್ರು ಮಾಡ್ಲೇಬೇಕು. ದೇವರಿಗರ್ತ ಮಾಡದೆ ಹೋದಲ್ಲಿ ಮಹಾ ಪಾಪ ಕೂಡ ಆಗ್ತದ. ನಾವು ಫ್ಯಾಕ್ಟ್ರಿ ಕಟ್ತೀವಿ. ನಾವು ಫ್ಯಾಕ್ಟ್ರಿಯಲ್ಲಿ ಅದ್ರಲ್ಲಿ ಉತ್ಪನ್ನ ಸರಿ ಬರ್ಲಿಕ್ಕಂದ್ರ ಆ ಒಂದು ಬದಲಾದ ಪಟ್ಟು ನಾವು ಸಕ್ಕರೆ ಆಗ್ತೀವಿ. ಅದು ಉತ್ಪನ್ನ ಸರಿ ಆಗ್ಲಿಕ್ಕೆ, ಅದು ಕ್ವಾಲಿಟಿ ಸರಿಲಿಕ್ಕಂದ್ರ ಮತ್ತ ಅದನ್ನ ಕಲಿಸಿ, ಅದನ್ನ ಬೆಳೆಸಿ, ಅದನ್ನ ಕುದಿಸಿ, ಮತ್ತು ಸ್ವಚ್ಛವಾದ ಶುಭ್ರವಾದ ಸಕ್ಕರೆ ಹೊಲಿಕೆ ಆಗಿ ಮಕ್ಕಳ. ಆದ್ರೆ ಈ ಒಂದು ಶೈಕ್ಷಣಿಕ ಇಂಡಸ್ಟ್ರಿಯಲ್ಲಿ ಇವತ್ತು ಮಕ್ಕಳು LKG ಬರ್ತಾರ, 10ನೇ ತಾರೀಕು 12ನೇ ತಾರೀಕು ಹೊರಗೆ ಬರ್ತಾರ. ಈ ಹೊರಗೆ ಬರುವಂತೆ ದೇವರಿಗಂತ ಕೆಟ್ಟ 12ನೇ ತಾರೀಕು 10ನೇ ತಾರೀಕು ಅಂತ ಕೆಟ್ಟ ಮತ್ತೆ ವಾಪಸ್ LKG ಕೊಡ್ಸಾರ ಬರಂಗಿಲ್ಲ. ನೀವು ಒಂದು 10ನೇ ತಾರೀಕು ನೀವು ಹೊರಗೆ ಬಂದು 10ನೇ ತಾರೀಕಿಂದ ಮತ್ತು ಅಕಸ್ಮಾತ್ ಸರಿಯಾಗಿ ನೀವು ಅಭ್ಯಾಸ ಮಾಡ್ಬೇಕಾದ್ರೆ ವಾಪಸ್ LKG ಬರಂಗಿಲ್ಲ. ಅದು ಒಂದ್ ಕೆಟ್ಟ ಹೋಗ್ತದೆ. ಅದಕ್ಕೆ ಈ ತಮ್ಮ ಈ ಅವಧಿಯಲ್ಲಿ ಒಳ್ಳೆ ಜ್ಞಾನ, ಯಾಕಂದ್ರೆ ಇವತ್ತು ವಿಜ್ಞಾನ ಪ್ರತಿ ದಿನ ಕೊಡೋದಕ್ಕೆ ಡೆವಲಪ್ಮೆಂಟ್ ಆಗ್ತಾ ಇದೆ. ಇವತ್ತು ಸ್ಪರ್ಧಾತ್ಮಕ ಯುಗದಲ್ಲಿ, ವೈಜ್ಞಾನಿಕ ಯುಗದಲ್ಲಿ ನಾವು ಕೂಡ ಬಹಳಷ್ಟು ಪ್ರಯತ್ನ ಪಟ್ಟು ಬರ್ಬೇಕಾಗ್ತದೆ. ಅದಕ್ಕೆ ಶಾಲೆ ಮೊದಲು ನಮ್ಮ ಮನೆ ಮೊದಲು ಪಾಠಶಾಲೆ ಆದ್ರೂ ಸಂಸ್ಕಾರ ಬೆಳೀತಾ ಇದ್ರು ಕೂಡ ಮುಂದಿನ ದಿನಮಾನದಲ್ಲಿ ಕೂಡ ಇವತ್ತು ಶಾಲೆಗಳ ಪಾತ್ರ, ಕಾಲೇಜುಗಳ ಪಾತ್ರ ಬಹಳ ದೊಡ್ಡದಾಗಿದೆ.
ಅದರಲ್ಲಿ ನೀವು ಶಾಲೆ ಕಾಲೇಜು ಬರೀ ಕಟ್ಟಡ ಅಲ್ಲ, ಅಲ್ಲಿ ಕಲಿಸುವಂತ ಎಲ್ಲ ಗುರುಗಳು ಗುರುಮಾತೆಯರು. ಅವರ ಕಾರ್ಯ ಮಹಾನವಾದದ್ದು, ಪವಿತ್ರವಾದದ್ದು. ಅದಕ್ಕೆ ಗುರುಗಳು ಗುರುಮಾತೆಯರು ಮಕ್ಕಳನ್ನು ಸರಿಯಾಗಿ ಬೆಳೆಸಬೇಕು. ಶಾರೀರಿಕ ಸದೃಢ ಜೊತೆಗೆ ಮಾನಸಿಕ ಸದೃಢತೆ, ವೈಜ್ಞಾನ ಸದೃಢತೆ ಎಲ್ಲದರಲ್ಲಿ ಮುಂದೆ ಹೋಗುವಂತ ಕೌಶಲ್ಯಗಳು ಹೊರಬರುವಂತಹದ್ದು ಎಲ್ಲ ನೋಡಿಕೊಳ್ಳುವಂತ ಜವಾಬ್ದಾರಿ ಇವತ್ತು ಶಾಲೆಯ ಗುರುಗಳು ಗುರುಮಾತೆಯರಿಗಿದೆ. SDMC ಎಲ್ಲ ಸದಸ್ಯರು ಕೂಡ ಇದೆ ಅಂತ ತಿಳಿಪಡಿಸಿ, ಈ ಒಂದು ಶಾಲೆಗೆ 750 ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ. ಕೊಠಡಿಗಳು ಬಹಳಷ್ಟು ಕಡಿಮೆ ಇದಾವು ಮತ್ತು ಆಟದ ಮೈದಾನ ಇಲ್ಲ. ಬಸ್ಗಳು ಬಹಳ ಬೇಕಾಗ್ಯಾವು. ಕುಡಿಯ ನೀರಿನ ವ್ಯವಸ್ಥೆ ಕೂಡ ಆಗ್ಬೇಕಾಗಿದೆ. ಸದ್ಭಾವನಾ ಕಟ್ಟಡ ಇಲ್ಲಿ ಅಲ್ಲೇ ನಿರ್ಮಾಣ ಆಗಿದೆ. ಇನ್ನುವರೆಗೆ ಅದು ಓಪನಿಂಗ್ ಆಗಿದೆ. ನನಗೆ ಇವತ್ತು ನನಗೆ ನಿರ್ದೇಶನ ಬಂದದ, ಅದನ್ನ ಆದಷ್ಟು ಬೇಗ ಅದನ್ನ ಪ್ರಾರಂಭ ಮಾಡಿ ಉದ್ಘಾಟನೆ ಮಾಡಿಸಲು ನಾನು ಪ್ರಯತ್ನ ಮಾಡೇ ಮಾಡ್ತೇನೆ ಅಂತ ತಿಳಿಪಡಿಸಿ, ತಮಗೆ ಎಲ್ಲ ಅನುಕೂಲವಾಗುವ ಹಾಗೆ ತಮಗೆ ಈ ಒಂದು PMC ಈ ಒಂದು ಕೇಂದ್ರ ಸರ್ಕಾರದ ಅನುದಾನ ಕೂಡ ಇಲ್ಲಿ ಬರ್ತಾ ಇದೆ. ಅದು ಕೂಡ ಸಕಾಲದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬರುವ ಹಾಗೆ ನಾನು ನೋಡ್ಕೋತೀನಿ ಅಂತ ತಿಳಿಪಡಿಸಿ, ಇವತ್ತು ಈ ಶಾಲೆಯಲ್ಲಿ ಕಲಿಯುವಂತ ಮಕ್ಕಳು ದೇಶದ ಒಂದು ಆಸ್ತಿಗಳಾಗಲಿ, ಒಂದು ಮುಕ್ತ ರತ್ನಗಳಾಗಿ ಹೊರಹೊಮ್ಮಲಿ ಅಂತ ನಾನು ಪ್ರಾರ್ಥಿಸಿ ಎಲ್ಲರಿಗೂ ಶುಭವನ್ನು ಕೋರಿ ನನ್ನ 2 ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ.